ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ಮೊನ್ನೆ ನಡೆದಂತಹ KA 708 ಪೋಸ್ಟ್ ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕನ್ನಡ ಈ ಬುಕ್ ಇಂದ ಬಂದಿದೆ, ಇನ್ಕ್ಲೂಡಿಂಗ್ ಅದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬಂದಿತ್ತಲ್ಲ ಅದು ಕೂಡ. ಇನ್ನು 4 ಕ್ವಶನ್ಸ್ ಸಮಾನಾರ್ಥಕ ಪದ ಮತ್ತೆ ವಿರುದ್ಧಾರ್ಥಕ ಪದಗಳು, ಆ ಪರ್ಟಿಕ್ಯುಲರ್ ವರ್ಡ್ಸ್ ಮೀನಿಂಗು ಈ ಬುಕ್ ಅಲ್ಲಿ ಮೆನ್ಷನ್ ಆಗಿರ್ಲಿಲ್ಲ. ಕಾರಣ ಇಷ್ಟೇ, ನಾವು ಕವರ್ ಮಾಡಿದ್ದು ಪದಗಳ ಅರ್ಥ 6th ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ತನಕ, ಅಂದ್ರೆ 6ನೇ ತರಗತಿಯಿಂದ 12ನೇ ತರಗತಿ ತನಕ. ಬಟ್ ಡಿಗ್ರಿ ಲೆವೆಲ್ದು ಪದಗಳ ಅರ್ಥ ಈ ಬುಕ್ ಅಲ್ಲಿ ಅದು ನಾವು ಮೆನ್ಷನ್ ಮಾಡಿರ್ಲಿಲ್ಲ. ಸೊ ಕ್ವಶನ್ಸ್ ಅಲ್ಲಿಂದ ಬಂದಿದೆ. ಅಂಡ್ ನಮ್ಮ ಮೆಂಟರ್ಸು ನಮ್ಗೆ ಆ ಶಬ್ದಗಳದ್ದು ಶಬ್ದಕೋಶ ಅರೌಂಡ್ 8 ಬುಕ್ಗಳನ್ನ ರೆಫರ್ ಮಾಡಿದ್ರು, ಯಾವ್ದು ಈ ಬುಕ್ ಅಲ್ಲಿ ಮೆನ್ಷನ್ ಆಗಿದೆ. ನಿಮ್ಗೆ ಗೊತ್ತಿದೆ, ವೊಕ್ಯಾಬುಲರಿ ಇದು ಅಂತ್ಯ ಇಲ್ಲದಂತದ್ದು. ಯಾಕಂತಂದ್ರೆ ಒಂದು ಪದಗಳ ಅರ್ಥ ಅಂತ ಹೋದಾಗ ಸಾವಿರಾರು ಪದಗಳ ಅರ್ಥಗಳಿರುತ್ತೆ. ಸೊ ಹಂಗಾಗಿ ಅದರಲ್ಲಿ ನಾವು ಮೆನ್ಷನ್ ಮಾಡದೇ ಇರುವಂತಹ 4 ಕ್ವಶನ್ಸ್ ಬಂದಿದೆ. ಅಂಡ್ ಈಗ QR ಕೋಡ್ ನ ನಾವು ಅಪ್ಡೇಟ್ ಮಾಡಿ ನಿಮ್ಗೆ ಡಿಗ್ರಿ ಲೆವೆಲ್ ಅಲ್ಲಿ ಇದ್ದಂತಹ ಪದಗಳ ಅರ್ಥನೂ ಕೂಡ ಈ ಬುಕ್ ಜೊತೆಗೆ ಎಡಿಷನ್ ಮಾಡಿ ಕೊಡ್ತಾ ಇದೀವಿ. ಅಂಡ್ ಒಂದೆರಡು ಎಕ್ಸಾಂಪಲ್ಸ್ ನೋಡೋಣ ಹೇಗೆ ಕ್ವಶನ್ ಬಂದಿತ್ತು ಅಂತ. ಯೋಗವಾಹಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಫಸ್ಟ್, ಯೋಗವಾಹಕಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಬಹುದು. ಕನ್ಸಿಡರ್ ದಿ ಸ್ಟೇಟ್ಮೆಂಟ್ಸ್ ಕನ್ಸಿಡರ್ ಮಾಡಿ. ಯೋಗವಾಹಕಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಸಾಧ್ಯವಿಲ್ಲ, ಕಾಂಟ್ರಡಕ್ಟರಿ. ಇದರ್ ಎ ಸರಿಯಾಗುತ್ತೆ ಇಲ್ಲ ಬಿ ಸರಿಯಾಗುತ್ತೆ. ಯೋಗವಾಹಕಗಳನ್ನು ಸ್ವರಾಕ್ಷರಗಳೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು, ಸ್ವರಾಕ್ಷರಗಳು. ಇನ್ನೊಂದು, ಯೋಗವಾಹಕಗಳನ್ನು ವ್ಯಂಜನಗಳೊಂದಿಗೆ ಮಾತ್ರ. ಇದರ್ ಬಿ ಸರಿಯಾಗುತ್ತೆ, ಸಿ ಸರಿಯಾಗುತ್ತೆ ಇಲ್ಲ ಡಿ ಸರಿಯಾಗುತ್ತೆ. ಇದು ಒಂದು ಕ್ವಶನ್. ಕನ್ನಡವು ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣ ವರ್ಗಗಳು ಸ್ವಾಭಾವಿಕವಾಗಿ ಕಂಡು ಬರುತ್ತವೆ. ಇದು ಒಂದು ಹೇಳಿಕೆ. ಇನ್ನೊಂದು ಹೇಳಿಕೆ, ಆದರೆ ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಸ್ವೀಕರಿಸುವಾಗಲೂ ಅನುಕರಣೆಯ ಶಬ್ದಗಳಲ್ಲಿ ಭಾವ ಪ್ರಧಾನವಾಗಿ ಕಾರಣದಿಂದ ಅದನ್ನು ಬಳಸುವುದು ರೂಢಿಯಲ್ಲಿದೆ. ಇದೆರಡು ಸ್ಟೇಟ್ಮೆಂಟ್ಸ್ ಬೇಸ್ಡ್ ಕ್ವಶನ್ಸ್. ಈ ಬುಕ್ ಇಂದನೇ ಬಂದಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಯೂಶುವಲಿ ಇಲ್ಲಿ ತನಕ ನಾವು ಕನ್ನಡದಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಅದೇ ರೀತಿ ಕ್ವಶನ್ ಬಂದಿದೆ. ಅಂಡ್ ನಮ್ಮ ಬುಕ್ ನ ನೀವು ಈಚ್ ಸ್ಟೇಟ್ಮೆಂಟ್ ವೈಸ್ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡು ಓದಿದಿದ್ರೆ ಆ ಕ್ವಶನ್. ಯೋಗವಾಹಕಗಳು. ಯೋಗವಾಹಕಗಳು ಎಂದರೆ ಜೊತೆಯಾಗಿ ಹೋಗುವ ಅಕ್ಷರಗಳು ಎಂದರ್ಥ. ಇವುಗಳು ಸ್ವರಗಳಂತೆ ಅಥವಾ ವ್ಯಂಜನಗಳಂತೆ ಸ್ವತಂತ್ರವಾಗಿ ಇರುವುದಿಲ್ಲ. ಅದು ನಮ್ಗೆ ಫಸ್ಟ್ ಕ್ವಶನ್ ಅಲ್ಲಿ ಆಪ್ಷನ್ ಬಿ ಅಲ್ಲಿ ಸಿಕ್ಕಿತ್ತು. ಅದು ಸ್ವತಂತ್ರವಾಗಿ ಇರುವುದಿಲ್ಲ, ಬದಲಿಗೆ ಯಾವಾಗಲೂ ಒಂದು ಸ್ವರವನ್ನು ಆಶ್ರಯಿಸಿಯೇ ಉಚ್ಚಾರವಾಗುತ್ತದೆ. ಥರ್ಡ್ ಆಪ್ಷನ್ ಸಿ ಅಲ್ಲಿ ಏನಿತ್ತು, ಸ್ವರವನ್ನು ಆಶ್ರಯಿಸಿ ಉಚ್ಚಾರ ಮಾಡುತ್ತದೆ ಅನ್ನೋದು ಒಂದು ಆಪ್ಷನ್ ಇತ್ತು. ಇದು ಒಂದೇ ಇದ್ರಲ್ಲಿ ನೋಡಿ, ಇದಿಷ್ಟನ್ನ ಓದಿದ್ರೆ ಸಾಕಿತ್ತು, ನಿಮ್ಗೆ ಆ ಕ್ವಶನ್ ರೈಟ್ ಮಾಡ್ಬೋದಾಗಿತ್ತು. ಜಸ್ಟ್ ಬಿಗಿನಿಂಗ್ ಹೆಡ್ಡಿಂಗ್ ಇಂಟ್ರೊಡಕ್ಷನ್ ಅಲ್ಲೇನೆ ವಿ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದ ಯೋಗವಾಹಕಗಳು. ಸ್ವತಂತ್ರವಾಗಿ ಉಚ್ಚಾರ ಮಾಡಕ್ ಆಗೋದಿಲ್ಲ, ಮತ್ತೆ ಸ್ವರಗಳು ಬೇಕೇ ಬೇಕಾಗುತ್ತೆ ಒಂದು ಯೋಗವಾಹಕಗಳನ್ನು ಉಚ್ಚಾರ ಮಾಡುವಾಗ ಅನ್ನೋದು. ಇದು ನಿಮ್ಗೆ ಒಂದು. ಅದ್ರ ನೆಕ್ಸ್ಟ್ ಮತ್ತೆ ಏನಿದೆ ಅಂದ್ರೆ, ಇನ್ನು ನೆಕ್ಸ್ಟ್ ಇವತ್ತು ಎಕ್ಸಾಮ್ ಅಲ್ಲಿ ಯೋಗವಾಹಕಗಳ ಬಗ್ಗೆ ಕೇಳಿದರೆ, ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಎಕ್ಸಾಮ್ ಟಫ್ ಮಾಡ್ಬೇಕು ಅಂತಂದ್ರೆ ಅದ್ರದ್ದು ವಿಧಗಳು ಕೇಳ್ಬೋದು, ಯಾವ್ಯಾವ್ದಿದೆ ವಿಧಗಳು ಅಂತ. ಅದು ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ವಿಸರ್ಗ, ಅನುಸ್ವಾರ, ಜಿಹ್ವಾಮೂಲೀಯ, ಉಪದ್ಮಾನೀಯ, ಈ ತರ 4 ವಿಧಗಳನ್ನು ಕೂಡ ಮೆನ್ಷನ್ ಮಾಡಿ ಅವುಗಳು ಏನು ಅನ್ನೋದ್ರ ಬಗ್ಗೆನೂ ಕೂಡ ಈ ಬುಕ್ ಅಲ್ಲಿ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇದು ಒಂದ್ ಕ್ವಶನ್. ಇನ್ನೊಂದು ಕ್ವಶನ್ ನೋಡೋಣ. ಇದ್ರಲ್ಲೇ ಯೋಗವಾಹಕಗಳ ಬಗ್ಗೆ ಇನ್ನೊಂದ್ ಕಡೆನೂ ಕೂಡ ಮೆನ್ಷನ್ ಆಗಿದೆ. 2 ಕಡೆ ಕಂಪ್ಲೀಟ್ ಡೀಟೇಲಿಂಗ್ ಆಗಿ ಯೋಗವಾಹಕಗಳ ಬಗ್ಗೆ ಇದೆ. ಸಿ, ಮಹಾಪ್ರಾಣ ಬಗ್ಗೆ ಒಂದು ಕ್ವಶನ್ ಇತ್ತಲ್ವಾ, ನೋಡಿ ಇಲ್ಲಿ. ಮಹಾಪ್ರಾಣಗಳು ಸಾಂಪ್ರದಾಯಿಕವಾಗಿ ವರ್ಣಮಾಲೆಯಲ್ಲಿ ಹಲವು ಅಕ್ಷರಗಳಿದೆ, ಇದು ನಮಗ್ ಗೊತ್ತಿದೆ. ಇಲ್ಲಿ ಮಹಾಪ್ರಾಣಗಳು ಮತ್ತೆ ಅಲ್ಪ ಪ್ರಾಣಗಳು 2 ವಿಧಗಳಾದಾಗ ಅಚ್ಚ ಕನ್ನಡ ಶಬ್ದಗಳಲ್ಲಿ ಮಹಾಪ್ರಾಣಗಳ ಬಳಕೆ ಇಲ್ಲ. ನಮ್ದು ಫಸ್ಟ್ ಆಪ್ಷನ್ ಏನಿತ್ತು, ಕನ್ನಡ ಮತ್ತು ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣಗಳ ಬಳಕೆ ಇದೆ ಅಂತ ಕೊಟ್ಟಿದ್ರು. ಬಟ್
ಆಕ್ಚುಲಿ ಅದು ಇಲ್ಲ. ಸೊ ಮೊದಲನೇ KE ಆನ್ಸರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಆಪ್ಷನ್ ರಾಂಗ್ ಇತ್ತು. ಸೊ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದೀವಿ ನಾವು ಮಹಾಪ್ರಾಣಗಳ ಬಳಕೆ ಇಲ್ಲ. ಆದರೆ ಮಹಾಪ್ರಾಣಗಳು ಸಂಸ್ಕೃತದಿಂದ ಎರವಲು ಪಡೆದ ಶಬ್ದಗಳಲ್ಲಿ ಮಾತ್ರ ಕಂಡು ಬರುತ್ತವೆ. ಮಹಾಪ್ರಾಣಗಳು ಸಂಸ್ಕೃತದಿಂದ ಎರವಲು ಪಡೆದ ಶಬ್ದಗಳಲ್ಲಿ ಕಂಡು ಬರುತ್ತವೆ. ಎರಡನೇ ಆಪ್ಷನ್ ಏನಿತ್ತು ಹೇಳಿ? ಸಂಸ್ಕೃತ ಶಬ್ದಗಳು ಕನ್ನಡದಲ್ಲಿ ಅಧಿಕವಾಗಿ ಬಳಕೆಯಾಗುತ್ತಿರುವುದರಿಂದ ಅವುಗಳ ಸರಿಯಾದ ಉಚ್ಚಾರಣೆಗಾಗಿ ಅವುಗಳನ್ನು ವರ್ಣಮಾಲೆಗಳಲ್ಲಿ ಉಳಿಸಿಕೊಳ್ಳಲಾಗಿದೆ. ಇದು ನಮ್ದು ಸೆಕೆಂಡ್ ಸ್ಟೇಟ್ಮೆಂಟ್ ಆಗಿತ್ತು. ಸೊ KE ಆನ್ಸರ್ ಪ್ರಕಾರ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ನೋಡಿ, ಇದು ಜಸ್ಟ್ ಪೇಜ್ ನಂಬರ್ 37, 38, 39, 40 4 ಪೇಜ್ ಅಲ್ಲಿ ನಿಮ್ಗೆ 2 ಕ್ವಶನ್ಗೆ ಡೈರೆಕ್ಟ್ ಆನ್ಸರ್ ನಾವ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಅದೇ ಸ್ಟೇಟ್ಮೆಂಟ್ ಎಕ್ಸಾಮ್ ಅಲ್ಲಿ ಬಂದಿದೆ. ಸೊ ಓವರ್ ಆಲ್ ಈ ಬುಕ್ ಅಲ್ಲಿ 31 ಕ್ವಶನ್ಸ್ ಹೀಗೆ ಬಂದಿದೆ, ಡೈರೆಕ್ಟ್ ಆಗಿ ಬಂದಿರುವಂತದ್ದು. ಆ 4 ಕ್ವಶನ್ಸ್ ನಾವ್ ಹೇಳ್ದಂಗೆ ಪದಗಳ ಅರ್ಥ ಮತ್ತೆ ವಿರುದ್ಧಾರ್ಥಕ ಪದ ಈ ಬುಕ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಸೊ ಹಾಗಾಗಿ ನಮ್ಮ ಮೆಂಟರ್ಸು ನೆಕ್ಸ್ಟ್ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡಿ ಯಾವ ಕ್ವಶನ್ಸ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಅನ್ನೋದ್ರದ ಆಧಾರದ ಮೇಲೆ ಈ ಬುಕ್ ನ ಅವರು ರಚನೆ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಗ್ರೂಪ್ ಸಿ ಎಕ್ಸಾಮ್ಸ್ಗೂ ಕೂಡ ಈ ಬುಕ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಆದಷ್ಟು ಬೇಗ ಈ ಬುಕ್ ನ ತಗೊಳ್ಳಿ, ತುಂಬಾ ಕಮ್ಮಿ ಕಾಪೀಸ್ ಇದಾವೆ. ಅಂಡ್ ಆ ಪದಗಳ ಅರ್ಥ ಡಿಗ್ರಿ ಲೆವೆಲ್ನ QR ಕೋಡ್ ಅಲ್ಲಿ ನಾವು ಅಪ್ಡೇಟ್ ಮಾಡಿರ್ತೀವಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.